ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾವಿನ ಹಣ್ಣಿನ ಜಾಮ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಏನು ಪ್ರಿಸರ್ವೇಟಿವ್ಸ್ ಆಗಲಿ ಜೆಲ್ಲಿ ಆಗಲಿ ಏನೂ ಹಾಕ್ತಿಲ್ಲ. ಜಸ್ಟ್ ಮೂರೇ ಇಂಗ್ರೀಡಿಯೆಂಟ್ಸು, ಮಾವಿನ ಹಣ್ಣು, ಸಕ್ಕರೆ ಮತ್ತು ನೀರು ಅಷ್ಟೇ ಹಾಕ್ತಾ ಇರೋದು, ಇನ್ನೇನು ಹಾಕ್ತಾಯಿಲ್ಲ. ಸೊ ಇಲ್ಲಿ ನಾನು ಅಲ್ಫಾನ್ಸೋ ಮ್ಯಾಂಗೋ ಇದೆ, ಅದನ್ನು ಚೆನ್ನಾಗಿ ಪಲ್ಪ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೌಲಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸಿಪ್ಪೆಯಲ್ಲಿರ್ತಕ್ಕಂಥ ಇನ್ನೂ ಸ್ವಲ್ಪ ಅದರ ಮಾವಿನ ಹಣ್ಣಿನ ಅಂಶ ಅಥವಾ ರಸ ಅಥವಾ ಸ್ವಲ್ಪ ಪಲ್ಪನ್ನೆಲ್ಲ ನೀರು ಚೆನ್ನಾಗಿ ಹಿಂಡ್ಕೊಂಡು ಇಲ್ಲಿ ಒಂದು ಬೌಲ್ ಆಗಿದೆ. ಒಂದು ಬೌಲ್ ಆಲ್ಮೋಸ್ಟ್ 1 kg ಪಲ್ಪ್ ಮಾವಿನ ಹಣ್ಣು ನನಗೆ ಸಿಕ್ಕಿದೆ. ಈ 1 kg ನೋಡಿ, ನಾನು ತೂಕ ಬೇರೆ ಮಾಡ್ತಾಯಿದ್ದೀನಿ. ಸೊ ಎಕ್ಸಾಕ್ಟ್ ಮೆಜರ್ಮೆಂಟ್ ಹೇಗೆ ಕೊಡಬೇಕಾಗತ್ತಲ್ಲ, ಅದಕ್ಕೋಸ್ಕರ ಆಲ್ಮೋಸ್ಟ್ 1 kg ಪಲ್ಪು. ಇದನ್ನು ನೀಟಾಗಿ ಮಿಕ್ಸಿಗೆ ಹಾಕಿ ನಿಮಗೆ ರುಬ್ಕೊಳ್ಳೋಣ. ರುಬ್ಬಿದಾದ ನಂತರ ಬಾಣಲೆಗೆ ಹಾಕಿ ಕುದಿಯೋಕ್ಕಿಡೋಣ. ಇದು ಸ್ವಲ್ಪ ಪ್ರಾಸೆಸ್ ಸ್ವಲ್ಪ ಜಾಸ್ತಿ, ಅಂದರೆ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಯಾಕಂದರೆ 1 kg ಪಲ್ಪ್ ಇರೋದ್ರಿಂದ ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಜಾಸ್ತಿ ತೊಗೊಂಡಿದೆ. ಜೋರು ಉರಿ ಇಟ್ಟರೆ ಪಟ ಸಿಡಿಯುತ್ತೆ, ಅಡುಗೆ ಮನೆ ಎಲ್ಲ ಅಂಟಾಗಿ ಹೋಗಿಬಿಡುತ್ತೆ. ಹಾಗಾಗಿ ಆದಷ್ಟು ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟೆ ಇದನ್ನು ಕುದಿಸ್ಬೇಕಾಗತ್ತೆ. ಇದು ಒಂದು ಹಂತಕ್ಕೆ ಕುದೀತಾ ಬರಬೇಕಾದ್ರೆ ನಾವು ಸಕ್ಕರೆ ಹಾಕ್ಕೋಬೇಕು. ಇಲ್ಲಿ ನಾನು ಸಕ್ಕರೆ ಫಸ್ಟಿಗೆ 100 ಗ್ರಾಮ್ ಸಕ್ಕರೆನ ಹಾಕೋತಾ ಇದ್ದೀನಿ. ನೋಡಿ, 100 ಗ್ರಾಮ್ ಸಕ್ಕರೆ ಮಾತ್ರ ಹಾಕ್ಕೊಂಡು ಸ್ವಲ್ಪ ಕುದಿಸ್ಬಿಟ್ಟು ವೆಯ್ಟ್ ಮಾಡಿ ಟೇಸ್ಟ್ ಮಾಡಿದವಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು. ಹಾಗಾಗಿ ಮತ್ತೆ ಇನ್ನೂ ಒಂದು 30 to 50 ಗ್ರಾಮ್ ಅಷ್ಟು ಸಕ್ಕರೆನ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ಸಾಕಾಗುತ್ತೆ. ಮಾವಿನ ಹಣ್ಣು ಸ್ವೀಟ್ ಇರೋದ್ರಿಂದ ಜಾಸ್ತಿ ಏನೂ ಬೇಡ. ನಾನಿಲ್ಲಿ ಬೇರೆ ಪ್ರಿಸರ್ವೇಟಿವ್ಸ್ ಏನೂ ಹಾಕ್ತಾ ಇಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ನಾವು ಸ್ಟೋರಿಂದ ತಂದು ಬಳಸಿ ಮಕ್ಳಿಗೆ ಕೊಡೋದಕ್ಕಿಂತ ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ನೀವು ಫ್ರಿಜ್ಜಲ್ಲಿಟ್ಟರೆ ಆಲ್ಮೋಸ್ಟ್ 1-2 ತಿಂಗಳು ತನಕ ಇಟ್ಕೋಬೋದು, ಏನೂ ಆಗೋದಿಲ್ಲ. ಇದಿಷ್ಟಾದಮೇಲೆ ಆಫ್ ಮಾಡಿ ಅದನ್ನು ತಣ್ಣಗಾದಮೇಲೆ ಒಂದು ಗ್ಲಾಸ್ ಬೌಲಿಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ.